ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬ್ರೇಕ್ಫಾಸ್ಟ್ ಬಂತಾ? ಬಂದಿಲ್ಲ ರೀ. ಸರಿ ಬಿಡಿ, ನಾನು ಯಾವಾಗ ಚೆನ್ನೈಗೆ ಬಂದ್ರು ಖಂಡಿತವಾಗ್ಲೂ ಪೊಂಗಲ್ನ ತಿಂತೀನಿ. ಬನ್ನಿ. ಈ ಡ್ರೆಸ್ಸಲ್ಲಿ ತುಂಬಾ ಹೊತ್ತಿಂದ ಅನ್ಕಂಫರ್ಟೇಬಲ್ ಆಗಿರೋ ಹಾಗಿದ್ದೀರಾ. ನಿಮ್ಗೋಸ್ಕರ ಬಟ್ಟೆ ತಗೊಂಡ್ ಬಂದಿದ್ದೀನಿ, ತಗೊಳ್ರಿ. ಏನಾಯ್ತ್ರಿ? ಜವಾಬ್ದಾರಿ ಇಲ್ದೇ ಇರೋ ಭಾವ ಯಾವತ್ತೂ ನನಗಾಗ್ಲಿ ಅಕ್ಕನಿಗಾಗ್ಲಿ ಮಗುಗಾಗ್ಲಿ ಒಂದ್ ಜೊತೆ ಬಟ್ಟೆನೂ ಕೊಡ್ಸಿಲ್ಲ. ನೀವ್ ಹೀಗ್ ತಂದಿರೋದ್ ನೋಡಿದ್ರೆ ನಮ್ ಬಂಧುನು ನಮ್ ಸಂಬಂಧಿಕರು ಕೊಡಿಸ್ತಾ ಇರೋ ಹಾಗಿದೆ ಸರ್. ನನ್ನನ್ನು ಅಷ್ಟೊಂದು ಅಪರಿಚಿತ ಅನ್ಕೊಳ್ದೆ ನನ್ನನ್ನ ಬಂಧುನೋ ಸಂಬಂಧಿಕನಂತ ಆಕ್ಸೆಪ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ನೀವು ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಹೋಗಿ. ನಿಮಗ್ ಮನೆಯಿಂದ 2 ಸಲ ಫೋನ್ ಬಂದಿತ್ತು. ಅಮ್ಮಂದ? ಮಗ ತಿಂಡಿ ಮಾಡೋದ್ನೋ ಇಲ್ವೋ ಅಂತ ಅಮ್ಮನಿಗೆ ಟೆನ್ಷನ್. ತಗೊಳ್ಳಿ. ಥ್ಯಾಂಕ್ ಯು. ಅವನೇನಾ? ಸ್ಪೀಕರ್ ಆನ್ ಮಾಡಿ. ಹಾಯ್ ಅಮ್ಮ. ಮೀಟಿಂಗ್ ಅಲ್ಲಿದ್ಯಾ? ನನಗೊಂದು ಚಿಕ್ಕ ಪರ್ಸನಲ್ ವರ್ಕ್ ಇದ್ದಿದ್ದಕ್ಕೆ ಆಫ್ಟರ್ನೂನ್ಗೆ ಪೋಸ್ಟ್ಪೋನ್ ಮಾಡಿದೆ ಅಮ್ಮ. 2 ಸಲ ಫೋನ್ ಮಾಡಿದ್ದೆ, ಏನ್ ವಿಷಯ? ನಮ್ ಮನೆಗೆ ಫೈನಾನ್ಸ್ ಮಿನಿಸ್ಟರ್ ಮಗ ಸುರೇಂದ್ರ ಬಂದಿದ್ದಾನೆ. ನಿನ್ನೆ ರಾತ್ರಿ ನಿನ್ ಕಾರಲ್ಲಿ ಯಾವುದೋ ಹುಡುಗಿ ಹತ್ತಿದಾಳೆ ಅಂತಿದ್ದಾರೆ. ಡಾಬಾ ಹತ್ರ ಆ ಹುಡುಗಿ ನಿನ್ ಕಾರ್ ಹತ್ತಿರೋ ಸಿಸಿ ಕ್ಯಾಮ್ರಾ ಫುಟೇಜ್ ಕೂಡ ತಂದು ತೋರಿಸಿದ್ದಾನೆ ಶ್ರೀ. ಲೇ, ನೀನ್ ಆತರ ಆ ಕಾರಲ್ಲಿ ಕೂತ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋದಾಗೆ ಅವ್ರು ತೋರಿಸ್ತಿರೋ ವಿಡಿಯೋದಲ್ಲೇ ಇದ್ದ. ಕೇಳಿದ್ರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ. ಲೋ ಶ್ರೀಕರ, ಈ ಹುಡುಗ ನಮ್ಮ ಮನೆಗ್ ಬಂದು ನಿನ್ ಮೇಲ್ ಗೂಬೆ ಕೂರ್ಸಿ ತುಂಬಾ ಕೂಗಾಡ್ತಾ ಇದ್ದಾನೆ ಕಣೋ. ಚಿಕ್ಕ ಬಾಮ ಇದ, ನೀನು ಬಾಯಿ ಬಿಡ್ಲಿಲ್ಲ ಅಂದ್ರೆ ಜನರಿಗೆ ತುಂಬಾ ಅನುಮಾನಗಳು ಬರುತ್ತೆ. ಮಾವ, ಮೌನವಾಗಿರ್ದೆ ಏನಾದ್ರೂ ಮಾತಾಡು ಮಾವ. ಕಂದ, ಸ್ಪೀಕರ್ ಆನಲ್ಲೇ ಇದೆ, ಏನ್ ನಡೀತು ಅಂತ ಹೇಳು. ಅಮ್ಮ, ನನಗೆ ಗೊತ್ತಿರೋ ಹಾಗೆ ನಾನ್ ನೋಡ್ದ ಹಾಗೆ ನನ್ನ ಕಾರನ್ನು ಯಾರೂ ಹತ್ತಿಲ್ಲ. ಒಂದ್ ವೇಳೆ ಲಾಕ್ ಓಪನ್ ಇದ್ದಾಗ ಹತ್ತಿದ್ರೆ ಹತ್ತಿರ್ಬೋದು. ಬಟ್ ನಾನು ಡಾಬಾದಿಂದ ಹೊರಟ ಸಮಯದಲ್ಲಂತೂ ನನ್ನ ವೆಹಿಕಲಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಇಳ್ದಿರ್ಬೋದು. ಹತ್ತಿರೋದು ಯಾರೋ ಏನೋ ಗೊತ್ತಿಲ್ದೇನೆ ನಾನು ಹೇಗೆ ಉತ್ತರ ಕೊಡ್ಲಿ ಅಮ್ಮ? ಏನೋ CCTV ಫುಟೇಜ್ ಸಿಕ್ಕ ಮಾತ್ರಕ್ಕೆ ನಮ್ಮನೆಗೆ ಹೇಗೆ ಬಂದ್ಬಿಡ್ತಾರೆ? ಅರ್ಥ ಇದೆಯಾ ಅಷ್ಟಕ್ಕೂ? ಮೊದಲು ಅವ್ರನ್ನ ಹೊರಗಡೆ ಕಳಿಸಿ. ನನಗೊಂದು ಚಿಕ್ಕ ವರ್ಕ್ ಇದೆ ಅಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ಲ, ನನ್ನ ಮಗ
ನನ್ನ ಹತ್ರ ಸುಳ್ಳು ಹೇಳಲ್ಲ. ನನ್ನ ಹತ್ರ ಮೊದಲೇ ಹೇಳೋದಿಲ್ಲ. ನೀವು ತೋರಿಸಿರೋ ಆಧಾರನ ಅವನು ಇಲ್ಲ ಅಂತಿಲ್ಲ. ಆಮೇಲೆ ಏನ್ ನಡೀತೋ ಗೊತ್ತಿಲ್ಲ ಅಂತಿದ್ದಾನೆ. ತಿಳ್ಕೊಳ್ಳೋದಕ್ಕೆ ನಿಮಗೇನೋ ದಾರಿಗಳಿರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಆ ದಾರಿಲೇ ಪ್ರಯತ್ನ ಮಾಡ್ಕೊಳ್ಳಿ. ನಿಮ್ ಮಗ ಏನಾದ್ರೂ ಗೇಮ್ ಮಾಡ್ತಾ ಇರ್ಬೋದಲ್ವಾ? ಸಿ ಮಿಸ್ಟರ್, ಈಗಾಗಲೇ ನಾನು ತುಂಬಾ ಸಹಿಸ್ಕೊಂಡಿದ್ದೀನಿ. ಆಧಾರ ಇಲ್ಲದೆ ನನ್ನ ಮಗನ ಮೇಲೆ ಅನುಮಾನ ಪಟ್ರೆ ಸುಮ್ಮನೆ ಇರೋದಿಲ್ಲ. ಇನ್ನು ಹೊರಡಿ. ನಿಮ್ ಮಗ ಹೇಳಿದ್ದೇನಾದ್ರೂ ಸುಳ್ಳಾಗಿರ್ಬೇಕು, ಅವಾಗ ನೋಡ್ಕೋತೀನಿ. ಥಿಯೇಟರ್ಗೋಗಿ ಸಿನಿಮಾ ನೋಡೋಣ ಅನ್ಕೊಂಡಿದ್ವಿ, ಇಲ್ಲೇ ನೋಡಿದ್ವಲ್ಲ. ನನಗ್ಯಾಕೋ ಈ ಮಧ್ಯೆ ಶ್ರೀಕರ್ ವರ್ತನೆ ಮೇಲೆ ಅನುಮಾನ ಬರ್ತಾ ಇದೆ. ಅನುಮಾನನ? ಯಾಕೆ? ಕಾವ್ಯನ ತಪ್ಕೊಳ್ಳೋದು, ಇವತ್ತು ಒಂದ್ ಹುಡುಗಿಗೋಸ್ಕರ ಯಾರೋ ಮನೆಗ್ ಬರೋದು, ಸಮಥಿಂಗ್ ಅನ್ಸ್ತಾ ಇದೆ. ನನ್ನ ಮಗ ಬಂಗಾರ. ಅನವಶ್ಯಕವಾಗಿ ಏನೇನೋ ಯೋಚನೆ ಮಾಡಬೇಡಿ. ಸಿಕ್ಕಿರೋ ಆಧಾರದಿಂದ ಅವನಿಗೆ ಸಿಕ್ಕಾಕೋತಾಳೆ ಅನ್ಕೊಂಡೆ. ಈ ರೀತಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಅವತ್ತು ನಾಗಾರ್ಜುನ್ ಸಾಗರ್ ಹತ್ರ ಅವನಿಯಿಂದ ಹೊಡ್ಸಿರೋನ್ ಮೇಲೆ ನನಗೆ ಅನುಮಾನ ಬರ್ತಿದೆ. ಒಂದ್ ವೇಳೆ ಅವನ್ ಸಪೋರ್ಟ್ ತಗೊಂಡೆ ಓಡ್ ಹೋಗಿರ್ತಾಳ? ಆ ರೀತಿ ಏನೂ ಆಗಿರಲ್ಲ. ನಮ್ ನೆಟ್ವರ್ಕ್ ಓಪನ್ ಮಾಡೋಣ ಬನ್ನಿ. ಓಕೆ. ಡ್ರೆಸ್ ಸರಿ ಇದೆಯಾ? ಕರೆಕ್ಟ್ ಆಗಿದೆ. ಯಾವ ಡ್ರೆಸ್ ಆದ್ರೂ ನಿಮಗೆ ಸೂಟ್ ಆಗತ್ತೆ. ಥ್ಯಾಂಕ್ ಯು. ಅಮ್ಮ ಏನಂದ್ರು? ಕ್ಯಾಶುವಲ್ ಕಾಲ್. ನನ್ನ ಬಗ್ಗೆ ಎನ್ಕ್ವೈರಿ ಅಲ್ವಾ? ನಿಮ್ಮ ಮಾತಲ್ಲೇ ನಂಗೆ ಅರ್ಥ ಆಯ್ತು. ನಾನು ಭಯ ಪಡ್ತೀನಿ ಅಂತ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನಿಜ ಹೇಳಿ. ಡಾಬಾ ಹತ್ರ CCTV ಫುಟೇಜ್ ಕಲೆಕ್ಟ್ ಮಾಡಿ ಸುರೇಂದ್ರ ನಮ್ಮ ಮನೆಗೆ ಹೋಗಿದ್ದಾನೆ. ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಿದ್ದಾನೆ. ನೀವೆಷ್ಟೇ ಪ್ರಾಬ್ಲಮ್ ಅಲ್ಲಿದ್ರೂ ನಾನು ನಿಮಗೆ ಸೇಫ್ ಗಾರ್ಡ್ ಆಗಿರ್ತೀನಿ. ಯು ಡೋಂಟ್ ವರಿ. ನನ್ನಿಂದ ನೀವು ತೊಂದರೆ ತಗೋತಿದ್ದೀರಾ. ನನಗದೇ ಬೇಜಾರಾಗ್ತಿದೆ. ನನಗೇನು ತೊಂದರೆ ಆಗ್ತಿಲ್ಲ, ಆದರೆ ಅಮ್ಮನ ಹತ್ರ ಮೊದಲನೇ ಸಲ ಸುಳ್ಳು ಹೇಳಿದ್ದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಸ್ವಲ್ಪ ಅಲ್ಲ, ತುಂಬ. ಸುಳ್ಳು ಹೇಳೋದು ತಪ್ಪಲ್ವಾ? ಇದಕ್ಕೆ ದೇವರು ಎಂತಹ ಉತ್ತರ ಕೊಡ್ತಾನೋ ನೋಡೋಣ. ಹೊರಗಡೆ ಹೋಗೋಣ ಬನ್ನಿ. ನರಸಿಂಹ,
ಇಲ್ಲಿಗೆ ಬಂದು ಬಚ್ಚಿಟ್ಕೊಂಡ್ರೆ ಕಣ್ಣು ಹಿಡಿಯೋಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಈ ಥರ ನಕ್ರ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ಯಾಕೆ ಬಂದ್ರಿ? ನಿಮ್ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ನರಸಿಂಹ ನಮ್ಮ ಹತ್ರ ತಗೊಂಡಿರೋ ದುಡ್ಡನ್ನ ವಸೂಲಿ ಮಾಡಕ್ ಬಂದಿದ್ದೀವಿ. ನಿಮ್ ಗಂಡ ನಮ್ಗೆ ಅಷ್ಟಿಷ್ಟು ಮೋಸ ಮಾಡಿಲ್ಲ. ಇವತ್ತು ಹೇಗಾದ್ರೂ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡೇ ಹೋಗ್ತೀವಿ. ನರಸಿಂಹ ನರಸಿಂಹ ಏಯ್ ನರಸಿಂಹ ನಿಂತ್ಕೊಳ್ಳಿ. ನರಸಿಂಹ ಲೇ ನರಸಿಂಹ, ನಿಮ್ ವಿಷಯನ ನೀವು ಹೊರಗಡೆ ನೋಡ್ಕೊಳ್ಳಿ, ಮನೇಲಿ ಜಗಳ ಆಡ್ಬೇಡಿ. ಯಾರ ಹತ್ರ ಮಾತಾಡ್ತಾ ಇದೀಯ ಸುಜಿ? ನೀವಾ? ಯಾರು ನೀವು ಅಂತ ಕೇಳಲಿಲ್ಲ. ಸಂತೋಷ. ಇಲ್ಲಿದ್ದೀವಿ ಅಂತ ಹೇಗ್ ಗೊತ್ತಾಯ್ತು? ನಿನ್ ಹೆಂಡತಿನ ಫಾಲೋ ಮಾಡಿದ್ಕೆ ಗೊತ್ತಾಯ್ತು. ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಹೋಗಿದ್ದೆ? ನಾನ್ ಮನೇಲಿದ್ರೆ ಮಾತ್ರ ಸಾಲ ಕೊಟ್ಟರು ಹುಡುಕಿ ಕಂಡು ಹಿಡಿಯಲ್ವಾ? ಅದು ಆಮೇಲಿನ ಮಾತು. ಇವಾಗ ನೋಡು, ನೀನೇ ಕರ್ಕೊಂಡು ಬಂದಂಗ ಆಯ್ತು ತಾನೆ. ನೀವು ಆಮೇಲೆ ಮಾತಾಡ್ಕೊಳ್ಳಿ. ನೀನ್ ನಮಗೆ ಕೊಡ್ಬೇಕಾಗಿರೋ ದುಡ್ಡನ್ನು ಕೊಡು, ಇಲ್ಲಿಂದ ಹೊರಟೋಗ್ತೀವಿ. ಅದು ನನ್ನ ಹತ್ರ ₹1 ಕೂಡ ಇಲ್ಲ. ಇಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ದುಡ್ಡು ಬಂದಾಗ ಕೊಡ್ತೀನಿ ಬಿಡಿ. ಯಾವಾಗ ಬರುತ್ತೆ? ನಮ್ಮ ಮನೆ ಹಿಂದೆ ದುಡ್ಡಿನ ಗಿಡ ಇಲ್ಲ. ಏಯ್, ಜಾಸ್ತಿ ಮಾತಾಡಿದ್ರೆ ಒದೆ ತಿಂತೀಯಾ? ಹೆದರ್ಸ್ತಾ ಇದ್ದೀರಾ? ಏಯ್, ಇವನ ಹತ್ರ ಮಾತನಗತ್ಯ. 4 ಬಾರ್ಸಿದ್ರೆ ಕೊಡ್ತಾನೆ ಇವನು. 1 ವಾರ ಟೈಮ್ ಕೊಡಿ, ನನ್ ಕಿಡ್ನಿ ಮಾರಾದ್ರೂ ಸರಿ, ನಿಮ್ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ನೀನ್ ಕುಡಿಯೋ ಕುಡಿತಕ್ಕೆ ಅದು ಯಾವಾಗ್ಲೂ ಹಾಳಾಗೋಗಿರುತ್ತೆ. ಫ್ರೀಯಾಗಿ ಕೊಟ್ರು ಯಾರು ತಗೊಳ್ಳಲ್ಲ. ಮರ್ಯಾದೆಯಿಂದ ನಮ್ ದುಡ್ಡು ವಾಪಸ್ ಕೊಡು. ಹೀಗೆ ನಮ್ಮನ್ನ ನೀನ್ ಆಟಾಡಿಸ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ ಮಗಳನ್ನ ಎತ್ಕೊಂಡು ಹೋಗ್ತೀವಿ. ಅವಾಗ ಮುಚ್ಕೊಂಡ್ ಕೊಡ್ತೀಯಾ? ಏಯ್, ನನ್ ಮಗಳ ತಂಟೆಗೆ ಏನಾದ್ರು ಬಂದ್ರೆ ಸರಿ ಇರಲ್ಲ. ನೋಡಮ್ಮ, ಹಾಗಾದ್ರೆ ನಮ್ ದುಡ್ಡು ನಮಗೆ ಕೊಡು. 1 ನಿಮಿಷ ಇರಿ. ಸುಜಿ, ಎಲ್ಲಿಗೆ? ಮನೆ ಖರ್ಚಿಗೆ ದಿಕ್ಕಿಲ್ಲ. ಅಷ್ಟೊಂದು ದುಡ್ಡನ್ನ ಅವಳು ಎಲ್ಲಿಂದ ತಗೊಂಡ್ ಬರ್ತಾಳೆ? ನನ್ನ ಮಾತು ಕೇಳಿ ನೀವು ಹೊರಡಿ. ಆದಷ್ಟು ಬೇಗ ನಾನು ರೆಡಿ ಮಾಡ್ಕೊಂಡ್ ಬರ್ತೀನಿ. ಏಯ್, ನೀನ್ ದುಡ್ಡು ಕೊಡದೆ ಹೋದ್ರೆ ನಾವಿಲ್ಲ ಕದ್ಲೋದೇ ಇಲ್ಲ. ತಗೊಳ್ಳಿ. ಏಯ್ ಹುಚ್ಚಿ, ಏನೇ ಮಾಡ್ತಿದ್ಯಾ ನೀನು? ನನ್ನ ದುಡ್ಡು ನನ್ ಕೊಟ್ಬಿಡು. ಇದನ್ನ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಕಣೆ. ಏನು ಕಷ್ಟಪಟ್ಟು ಸಂಪಾದಿಸಿದ್ಯಾ? ಮೂಟೆ ಹೊತ್ತಿದ್ಯಾ? ರಿಕ್ಷಾ ಓಡಿಸಿದ್ಯಾ? ಕಷ್ಟಪಟ್ಟಿದ್ದಾನಂತೆ ಅವನು. ಕಷ್ಟ ನನ್ ತಂಗಿನ ಅಡ್ಡ ಇಟ್ಕೊಂಡು ಸಂಪಾದಿಸಿದ್ದೆ ಅಲ್ವಾ? ತಗೊಳ್ಳಿ, ನಿಮಗ್ ಕೊಡ್ಬೇಕಾಗಿರೋ ದುಡ್ಡು. ಇವರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕೋ ನೀವೇ ನೋಡ್ಕೊಳ್ಳಿ. ಇನ್ನೊಂದ್ಸಾರಿ ಮಾತ್ರ ನಮ್ ತಂಟೆಗೆ ಬರ್ಬೇಡಿ. ನಮ್ ದುಡ್ಡು ನಮಗ್ ಬಂತು, ಇನ್ಯಾಕ್ ಬರ್ತೀವಿ? ಬನ್ನಿ ಬ್ರೋ. ಲೋ 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 ನಿಂತ್ಕೊಳ್ರ. ಲೇ ನಿಂತ್ಕೊಳ್ರ. ನಿಮ್ಮ ಕೈ ಮುಗಿ ತಿನ್ಕೊಂಡ್ರ. ನನ್ ದುಡ್ಡು ನನಗೆ ಕೊಟ್ಬಿಡ್ರ. ಏಯ್, ಹೋಗಲೇ. ನಿಮ್ ಹತ್ರ ತಗೊಂಡಿರೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾಳ ಅವಳು. ಏಯ್, ಬಡ್ಡಿ ಅನ್ಕೋತಿ ಬಿಡು. ಕುಡಿಯಕ್ಕೂ ಕಾಸಿಲ್ಲ ಕಣ್ರೋ, ಕೊಡ್ರೋ. ಏಯ್, ಹೋಗ ಆ ಕಡೆ. ಏಯ್ ಏಯ್ ಸುಜಿ, ನೀನ್ ಊಟ ಮಾಡು ಬಾ. ಇರೋ ದುಡ್ಡನ್ನೆಲ್ಲ ಕೊಟ್ಬಿಟ್ಟೆ. ಈಗ ನಾವ್ ಹೇಗ್ ಬದುಕೋದು? ಆ ಪಾಪಿಷ್ಟು ದುಡ್ಡು ನನ್ ಮನೇಲಿರೋದು ನನ್ಗಿಷ್ಟ ಇಲ್ಲ. ಹೇಗ್ ಬದುಕೋದು ಅಂತ ನನ್ ಯಾಕೆ ಕೇಳ್ತಿದ್ಯಾ? ತಾಳಿ ಕಟ್ಟಿದ ಹಾಗೆ ಆಗೋಯ್ತಾ? ಹೆಂಡತಿ ಮಕ್ಕಳನ್ನ ನೋಡ್ಕೋ, ಹೊರಗಡೆ ಹೋಗಿ ಸಂಪಾದನೆ ಮಾಡು. ಜೀವನ ಪೂರ್ತಿ ನನ್ ತಂಗಿ ಸಂಪಾದನೆಲೆ ಬದುಕ್ ಬಿಡೋಣ ಅಂತ ಕನ್ಸ್ಕೊಂಡಿದ್ಯಾ? ಯಾವ್ದಕ್ಕಾದ್ರೂ ಒಂದು ಮಿತಿ ಇರತ್ತೆ. ಮಗುನ ಓದ್ಸು, ಕುಟುಂಬದ ಜವಾಬ್ದಾರಿ ತಗೋ. ಬಾ ಅಮ್ಮ. ಇರೋ ದುಡ್ಡನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ನನ್ನನ್ನು ಸಂಪಾದನೆ ಮಾಡು ಅಂತ ಹೇಳ್ತಾಳಲ್ಲ, ಇದಾಗೋ ಕೆಲ್ಸನಾ? ಕೂತ್ಕೊಳ್ರಿ. ಏನ್ ಬೇಕು ಸರ್? ಅವನಿಯವರೇ, ಏನ್ ತಿಂತೀರಾ? ಏನಾದ್ರೂ ಪರವಾಗಿಲ್ಲ. ಇಲ್ಲಿ ಮಲ್ಗೆ ಇಡ್ಲಿ ಚೆನ್ನಾಗಿರುತ್ತೆ. 1 ಪ್ಲೇಟ್ ಮಲ್ಗೆ ಇಡ್ಲಿ, 1 ಪ್ಲೇಟ್ ಸಾಂಬಾರ್ ಪೊಂಗಲ್. ಓಕೆ ಸರ್. ಅವನಿಯವರೇ, ಇನ್ನೇನು ವಿಶೇಷ?
ನಿಮ್ಮ ಅಕ್ಕನ ಹತ್ರ ಮಾತಾಡೋವರೆಗೂ ನಿಮಗೆ ಮನಃಶಾಂತಿ ಇಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಮತ್ತೊಂದ್ಸಲ ನಿಮ್ಮ ಅಕ್ಕನಿಗೆ ಫೋನ್ ಮಾಡಿ. ಪೊಲೀಸರಿಂದ ತಪ್ಪಿಸ್ಕೋಬಹುದು, ಆದರೆ ಈ ಮಿಲಿಟರಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಒರಿಜಿನಲ್ ಗನ್ ಹಾಗೆ ತುಂಬಾ ಚೆನ್ನಾಗಿದೆ ಕಣೋ. ಹೇಯ್, ಇದೇನೋ ಡಮ್ಮಿ ಗನ್ ಇಟ್ಕೊಂಡು ತಿರ್ಗಾಡ್ತಿದೀಯಾ? ಇದನ್ನ ನನ್ನ ಮಗ ತಂದ್ಕೊಡು ಅಂದ ಕಣೋ. ಅವನು ಕೂಡ ದೊಡ್ಡವನಾದ್ಮೇಲೆ ನನ್ನ ಹಾಗೆ ಆರ್ಮಿ ಸೇರ್ತಾನಂತೆ. ಸೂಪರ್ ಕಣೋ. ಹೌದು, ನೀನೇನು ಇಲ್ಲಿಗೆ ಸಡನ್ ಆಗಿ ಬಂದ್ಬಿಟ್ಟೆ? ಪರ್ಸನಲ್ ಕೆಲಸ ಇತ್ತು, ಅದಕ್ಕೆ ಲೀವಲ್ಲಿ ಬಂದಿದ್ದೆ. ಓಹ್, ಗನ್ ನೋಡ್ ಭಯ ಪಟ್ರ? ಮುರಳಿ ಅಂತ ನನ್ನ ಕ್ಲೋಸ್ ಫ್ರೆಂಡ್, ಚೆನ್ನೈಯಲ್ಲೇ ಸೆಟಲ್ ಆಗಿದ್ದಾನೆ. ಯಾವಾಗಾದ್ರೂ ಚೆನ್ನೈಯಲ್ಲಿ ನಾನು ಹೀಗೆ ಕಾಣಿಸಿದ್ರೆ ಇಂಥ ಸಡನ್ ಶಾಕ್ನ ಕೊಡ್ತಿರ್ತಾನೆ. ಹೌದೋ ಮಿತ್ರದ್ರೋಹಿ? ಹಾ, ನನಗೆ ಹೇಳ್ದೇನೆ ಇಂಥ ಕೆಲಸ ಮಾಡ್ತೀಯಾ? ನಾನೇನ್ ಮಾಡಿದ್ನೋ? ನನ್ನ ಕರಿದೇನೆ ಮದುವೆ ಮಾಡ್ಕೋತೀಯಾ? ಲವ್ ಮ್ಯಾರೇಜಾ? ಲೈ, ನಾನು ಹೇಳೋದನ್ನ ಕೇಳೋ. ನೀನ್ ಹೀಗೆ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಿನ್ ಮದ್ವೆಗೆ ಏನೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೆ ನಾನು. ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ವಲ್ಲೋ. ನನ್ನ ತುಂಬಾ ಹರ್ಟ್ ಮಾಡ್ಬಿಟ್ಟೆ ನೀನು. ಮುರಳಿ, ನಿನ್ನ ಹತ್ರ ಮಾತಾಡ್ಬೇಕು, ಈ ಕಡೆ ಬಾ. ಬರ್ತೀನಿ ಇರೋ. ಏನಮ್ಮ, ಇವ್ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ನಿನ್ಗೇನಾದ್ರು ಅಂದ್ರೆ ನನ್ನ ಹತ್ರ ಹೇಳು. ಇವನೊಂದು ಕೈ ನಾನು ನೋಡ್ಕೋತೀನಿ. ನಾನು ಇವ್ರ ಫ್ಯಾಮಿಲಿಗೆ ತುಂಬಾ ಕ್ಲೋಸ್, ಗೊತ್ತಾ? ಬಟ್ ಅವ್ರು ಕೂಡ ಈ ವಿಷಯ ನನಗೆ ಹೇಳಲಿಲ್ಲ. ಏಯ್ ಮುರಳಿ, ನೀನ್ ಬಾ, ಹೇಳ್ತೀನಿ. ನಿಮ್ಮ ಅತ್ತೆಯವ್ರ ಮನೆ ಮುಂದೆ ಖಂಡಿತ ಧರಣಿ ಮಾಡ್ತೀನಿ. ಲೈ, ಮೊದಲು ನೀನ್ ಬಾ. ಅದು ಹಾಗಲ್ಲ ಕಣೋ. ಇನ್ನೇನು ಮಾತಾಡ್ದೇನೆ ಸುಮ್ಮನೆ ಈ ಕಡೆ ಬಾ. ಏನಾಯ್ತು? ಯಾಕೆ ಹಾಗೆ ಹೇಳ್ಕೊಂಬಂದೆ? ನಿನ್ಗೆ ಅವಸರ ಜಾಸ್ತಿ ಅಲ್ವಾ? ನಾನೇನೋ ಮಾಡಿದೆ? ನಾನು ಮದ್ವೆಗೆ ನಿನ್ ಕರೆದೇನೆ ಹೇಗಿರ್ತೀನೋ? ನನಗೇನು ಮದ್ವೆ ಆಗಿಲ್ಲ. ಅವಳು ನನ್ನ ಹೆಂಡ್ತಿನೂ ಅಲ್ಲ. ಹೌದಾ? ಮತ್ ಅವಳು ಯಾರೋ? ಅವಳ ಹೆಸರು ಅವನಿ. ಅವಳು ಒಂದು ಪ್ರಾಬ್ಲಮಲ್ಲಿದ್ದಾಳೆ, ಅದಕ್ಕೆ ನನ್ನ ಜೊತೆ ಇದ್ದಾಳೆ. ಈಗ ಶಾರ್ಟ್ಕಟಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ಸ್ವಲ್ಪ ಡೀಟೇಲ್ ಆಗಿ ಹೇಳು. ನಮ್ಮ ಟ್ರಾವೆಲ್ ಬಗ್ಗೆ ಹೇಳ್ತೀನಿ, ಕೇಳು. ಇದು ಕಣೋ ನಡೆದಿದ್ದು. ಅವಳ ಪ್ರಾಬ್ಲಮ್ಗೆ ನಾನೇ ರೀಸನ್ ಆಗಿರೋದಕ್ಕೆ ಸೊಲ್ಯೂಷನ್ ಕೂಡ ನಾನೇ ತೋರಿಸ್ಬೇಕು. ಏನು ಮಾಡಬೇಕು ಅನ್ಕೊಂಡಿದ್ಯಾ? ಮೀಟಿಂಗ್ ಆದಮೇಲೆ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಮಿನಿಸ್ಟರ್ ಮಗನ ವಿಷಯ ನೋಡ್ಕೋತೀನಿ.
ಒಂದು ಹುಡುಗಿ ನಿನ್ನ ಜೊತೆ ಹೀಗಿರೋದು ಕರೆಕ್ಟ್ ಅಲ್ಲ ಕಣೋ. ಇದೊಂದು ಆಕ್ಸಿಡೆಂಟಲ್ ಪರಿಚಯ ಮಾತ್ರನೇನಾ ಅಥವಾ ಬೇರೆ ಏನಾದ್ರು ಇದೆಯಾ? ಅಯ್ಯೋ ಇನ್ನೇನೋ ಇಲ್ಲ ಕಣೋ. ಸುಳ್ಳು ಹೇಳೋದಕ್ಕೆ ಬಾಯಿ ಇದ್ರೆ ನಿಜನ ಹೊರಗಡೆ ತೋರಿಸೋದಕ್ಕೆ ಕಣ್ಣಿದೆ. ನನ್ನ ಹತ್ರ ಸೀಕ್ರೆಟ್ಸ್ ಯಾಕೋ ಹೇಳು. ಅಮ್ಮನ ಹತ್ರ ಕೂಡ ವಿಷಯ ಹೇಳಲಿಲ್ಲ, ನಿನ್ನ ಹತ್ರ ಹೇಳ್ತಿದ್ದೀನಿ. ಒಂದಿನ ರಾತ್ರಿ ತುಂಬ ಮಳೆ ಬರ್ತಿತ್ತು. ಆ ಸಮಯದಲ್ಲಿ ಅವನಿಗೆ ಕಾಣಿಸಿದ್ಲು.